ఆక్రోష నాటక మండలికి, మారమతాయి పాదారవిందుకి, శనిదేవుల పాదారవిందుకి, నవగ్రహల పాదారవిందుకి, మాతుపితృಗಳ పాదారవిందుకి, గురుదేవుల పాదారవిందుకి, వలయ మధేశ్వర స్వామి పాదారవిందుకి, శ్రీ వీరేశ్వర స్వామి పాదారవిందుకి. శుక్లాం వరదరం విష్ణు శశివర్ణం చతుర్భుజం ప్రసన్నవదనం ధ్యాయే సర్వవిఘ్నోపశాంతయే. అగజనాన పద్మాసనం అనేకదంతం ఏకదంతం ఉపాస్మయే ఏకదంతం ఉపాస్మయే. శుక్లం విజయ వినాయకనే గజముఖనే కరుణా సాగరనే. విజయ వినాయకనే గజముఖనే కరుణా సాగరనే. హరిహర బ్రహ్మరు అనವರತ ಭಜಿಸುವ ಮೋದಕ ದೊಡೆಯ ವಿಘ್ನೇಶ್ವರನೇ. ವಿಜಯ ವಿನಾಯಕನೇ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲ್ಲೆಲ್ಲ. ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ. ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲ್ಲೆಲ್ಲ. ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ. ನೀನು ಅರಸಿದರೆ ಯಾವ ಕಾರ್ಯವೋ ವಿಘ್ನವೆಂಬುದಿಲ್ಲ. ನೀನು ಅರಸಿದರೆ ಯಾವ ಕಾರ್ಯವೋ ವಿಘ್ನವೆಂಬುದಿಲ್ಲ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೋಜಕ ದೊಡೆಯ ವಿಘ್ನೇಶ್ವರನೇ. ವಿಜಯ ವಿನಾಯಕನೇ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ. ಹೂವಿನಂತೆ ಸ್ವೀಕರಿಸುವ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸುವರವ ಕಡುವೆ. ಮೊದಲ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ. ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸುವರವ ಕೊಡುವೆ.
ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರ ಅನವರತ ಭಜಿಸುವ ಮೋದಕ ದೊರೆಯ ವಿಘ್ನೇಶನೇ ವಿಜಯ ವಿನಾಯಕನೇ. ಕಲಿಗಳಿಗೆ ಕರ್ನಾಟಕದ ಆದರ್ಶ ನಾರಿ ರತ್ನಗಳೇ, ಈ ಸುಂದರ ಕರ್ನಾಟಕದಲ್ಲಿ ಸುಲಿದ ಬಾಳೆಹಣ್ಣಿನಂತೆ ಲೀನವಾಗಿರುವ ಈ ನಾಟಕದ ಕಲೆಯು ಎಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ಎಂದರೆ, ನಾವು ನಮ್ಮನ್ನು ಜೀವ ನಿರ್ವಹಣೆಗೆ ಸಮರ್ಪಿಸಿಕೊಂಡಿರುವಂತೆ ಸಂಗೀತ, ಸಾಹಿತ್ಯ, ಕಲೆ, ನಾಟಕ ಇವುಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂಬುದೇ ನಮ್ಮ ಹಿರಿಯರ ಆಶಯ. ಅದರಂತೆ ಶ್ರೀ ಬೀರೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಮಂಚನಹಳ್ಳಿ ಗ್ರಾಮದವರಾದ ನಾವುಗಳು ಈ ದಿನ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ನಮ್ಮಿಂದಾಗಲಿ ಅಥವಾ ನಮ್ಮ ಕಲಾವೃಂದದಿಂದಾಗಲಿ ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ಅಂಶಕ್ಷೀರ ನ್ಯಾಯದಂತೆ ಪರಿಗಣಿಸಿ ಈ ಕಿರಿಯ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಜ್ಯೋತಿಯೋ ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಜ್ಞಾನದ ಜ್ಯೋತಿಯೋ ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಅಕ್ಕ ಭಕ್ತರ ನೆಲೆನಾಡಿಲ್ಲೇ ಅಂದದ ಮಳೆಯು ಎಲ್ಲೆಲ್ಲೂ ಚೆಲ್ಲೆ ವಿಜಯದ ಕಾಳೆಯ ಊದಿದರು ಮಧುರವರೆಗೂ ರಾಜ್ಯವ ಹರಡಿಸಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ ಗಂಡರ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದಿ ಕಳೆಗಳ ನಾಡು ಕವಿಗಳ ಬೀಡು ಕಲೆಗಳ ನಾಡು ಕವಿಗಳ ಬೀಡು ಅನಿಸಿತೋ ಅಂಪೆಯೋ ಆ ದಿನವೇ ಕನ್ನಡ ಬಾವುಟ ಆರಿಸಿದ ಮಧುರವರ
ಕರ್ನಾಟಕದ ಇತಿಹಾಸದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಏನಿದು ಮುರಳಿಯ ಗಾನ, ಏನಿದು ಮುರಳಿಯ ಗಾನ, ಹೃದಯವ ತಣಿವ ಅಮೃತಪಾನ, ಹೃದಯವ ತಣಿವ ಅಮೃತಪಾನ, ಏನಿದು ಮುರಳಿಯ ಗಾನ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣ ರಾಧ, ಎಲ್ಲಿಹನು ಕೃಷ್ಣ. ಕೃಷ್ಣ ಕೃಷ್ಣ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣ ರಾಧ, ಎಲ್ಲಿಹನು ಕೃಷ್ಣ. ಸತ್ಯ ಸಾಕ್ಷಿಯವನಾದಡಿ ಮಾಧವ, ಸತ್ಯ ಸಾಕ್ಷಿಯವನಾದಡಿ ಮಾಧವ, ಈ ಕ್ಷಣವೇ ಹಿನ್ನಡೆಗೆ ಬರುವ
ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ವಾಸುದೇವ ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿನ್ನಯ ನಮನ ಅನುದಿನ ಅನುಕ್ಷಣ ನಿನ್ನಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದ ಪಂಚಮ ವೇದ ನವಸಿರಿ ಪುರಚಿರ ನವರಾಗ ಲೀಲಾ ರುಕ್ಮಿಣಿ ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ನೂತನ ಪ್ರೇಮ ಅಮೋಘ ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿನ ಗಹನವಾಹಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರವೊಡನೆ ಅಭಿಮಾನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ವಿಧಿಸ್ತ್ರೀಯರು ತನ್ನ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿದಂತಿದೆ. ಇದೇನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಗೋಪಿಕಾಂಗಿನಿರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣುವುದು ನಿನಗಿನ್ನು ಸಾಧ್ಯವಿಲ್ಲವಲ್ಲ ದೇವ? ಪ್ರಿಯತಮೆ, ಲೋಕ ಸೇವೆ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ಅದಕ್ಕಾಗಿ ನಾನು ಚಿಂತಿಸುವಂತಿಲ್ಲ. ಹಾಗಾದರೆ ಈ ಪ್ರಶಾಂತ ಮಾತಮಕ ಭಂಗಿಯಾದರೂ ಏಕು?
ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನೇ ಸಂಹಾರ ಮಾಡಿದ ಈ ನಿನ್ನ ಚಕ್ರವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ಪಾಪಿಗಳು ಜನ್ಮಿಸಿರುವರು ಈ ನಿಮ್ಮ ಚಕ್ರದ ತುಷೆಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ನಾನು ಪ್ರತಿಜ್ಞೆ ಮಾಡಿರುವೆ. ಪರಮಾತ್ಮ, ಹಾಗಾದರೆ ಈ ಶೈನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆದಂತಾಯಿತು. ನಿನ್ನ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಿಳಿದೆನು ಸ್ವಾಮಿ. ಇದು ಪರಿಹಾಸವಲ್ಲ ತಾನೆ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತನ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರೆಯಿಂದ ಸೆದೆಬಡಿದ ಅವನ ಪ್ರಚಂಡ ಹಟ್ಟ ಆಸೆಯಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತನು. ಆದರೆ ಕುರುಕ್ಷೇತ್ರ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ನಾನು ಅಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿಯುವರು. ನಾನು ಆ ಜ್ಞಾನವನ್ನು ಹೊರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳ ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡುವಿಯಂತೆ.
ಉದ್ದೇಶವಾದರೂ ಏನು? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಬರದ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು ಯೌವನವು ಕಳೆದ ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟಾದರೂ ನನ್ನ ಕನಸು ನನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವನ ಜಾತಿಯ ಪರಮಶತ್ರು ಎಂದು ಹೀಗೆ ತಿಳಿದರು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ದೇವಿ, ದುರ್ಯೋಧನ ಬರುವಂತೆ ಭಾಸವಾಗುತ್ತಿರುವುದು. ನೀನು ನಡೆ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ನೀನು ಹೋಗುವ ಮುನ್ನ ಅಂಬುದೇ ನಿಧಿಯಂ ದುದಯಿಸಿ ಅನ್ನಂ ಸಂಭ್ರಮ ಗಳಿಸಿ ಅಧಿದೇವತೆ. ಅಂಬುದೇ ನಿಧಿಯಂ ದುದಯಿಸಿ ಅನ್ನಂ ಸಂಭ್ರಮ ಗಳಿಸಿ ಅಧಿದೇವತೆ. ಜಾದು ಗೈದೆನ್ನ ಹೃದಯ ರಂಗವ ರುಕ್ರೆ. ಜಾದು ಗೈದೆನ್ನ ಹೃದಯ ರಂಗವ ಓದದಿ ಸೆಳೆವ ಕದಮಲ. ಓದದಿ ಸೆಳೆವ ಸದಮಲ ಅಂಬುದೇ ನಿಧಿಯಂ. ಕಡಲ ಮಡಿಲಿನ ಓಡಿ ಬಂದಾಕ್ಷಣ ನೋಡಿ ಮಾಡಿದಿರಂತೆ ನೋಡಲಿ. ಕಡಲ ಮಡಿಲಿನ ಓಡಿ ಬಂದಾಕ್ಷಣ ಓಡಿ ಮಾಡಿದಿರಂತೆ ನೋಡಲಿ. ನಾಡಿ ಮಿಡಿಸಿ ಎನ್ನ ಹೃದಯ ಕಲ್ಲದಿ. ನಾಡಿ ಮಿಡಿಸಿ ಎನ್ನ ಹೃದಯ ಕಲ್ಲದಿ. ಪವಡಿಸಲಾಶಯ ಹೇಳಿದ ಪ್ರಭುವೇ. ಪವಡಿಸಲಾಶಯ ಬೇಡಿದ ಪ್ರಭುವೇ. ಕಡಲ ನಡಿಲಿನ ಭಾವದೇವಿಯು ನಿನ್ನ ಭಾವನೆ ಬಿಸಿದಾಗೆ ನವಗುಣದಲ್ಲಿ ಭಾರ್ಗವಿ. ದೇವಿ, ಭಾವದೇವಿಯು ನಿನ್ನ ಭಾವನೆ ಬಿಸಿದಾಗೆ ನವಗುಣದಲ್ಲಿ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸುವ ದೇವಿಯೋ. ಶಿವಸತಿ ಭವಾನಿಯೋ ಬ್ರಹ್ಮ ನರಸುವ ದೇವಿಯೋ. ನಿನ್ನ ರೂಪ ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ. ಸುರಸೂಬೋದಯದಿ ಸಿರಿದೇವಿಯ ವರಿಸಿದೆ ನಾ. ಸುರಸೂಬೋದಯದಿ ಸಿರಿದೇವಿಯ ವರಿಸಿದೆ ನಾ. ಬಂದೆನ್ನ ಬನ್ನಿ ಹೊಳಾನಂದ ಪಡಿಸು. ಬಂದೆನ್ನ ಬನ್ನಿ ಹೊಳಾನಂದ ಪಡಿಸು. ಅಂಬುದೇ ನಿಧಿಯಂ ದುದಯಿಸಿ ಅನ್ನಂ ಸಂಭ್ರಮ ದೊರೆಸಿದ ಅಧಿದೇವತೆ. ಜಾದು ಗೈ
ಅಂಬುದೇ ನಿಧಿಯಂ ಆವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಆವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ. ಗೌರಿ ಮನೋಹರನು ಗೀರ್ವಾಣಿಯ ಪದಿತಂಕನು. ಗೌರಿ ಮನೋಹರನು ಗೀರ್ವಾಣಿಯ ಪದಿತಂಕನು. ನಿಮ್ಮ ರೂಪ ರಚಿಸಿದಂತಹ ಕುಂಚಕೇಳಿಗಳು ಬೆಳೆಸಿರುವ ನಿನ್ನ ರೂಪ ರಚಿಸಿದಂತಹ ಕುಂಚಕೇಳಿಗಳು ಬೆಳೆಸಿರುವ ಸುರವಿಷಬೋಧಯದಿ ಸಿರಿದೇವನ ಬಂದಿದಿನಾ. ಸುರವಿಷಬೋಧಯದಿ ಸಿರಿದೇವನ ಬರಿಸಿದೆನಾ. ಬಂದಿನ ಬಂದಿಯೊಳಾನಂದ ಪಡಿಸು ಬಂದಿನ ಬಂದಿಯೊಳಾನಂದ ಪಡಿಸು. ಕಡಲ ಮಡಿಲಿ ನೀವು ಓಡಿ ಬಂದಾಕ್ಷಣ ಓಡಿ ಮಾಡಿದಿರಿ ತುದಿ ನೋಡರಿ. ನಾಡಿ ಹಿಡಿಸಿ ಎನ್ನ ಬೆಲೆಯ ಬಲಂದರಿ. ನಾಡಿ ಹಿಡಿಸಿ ಎನ್ನ ಹೃದಯ ಬಲಂದರಿ. ಪವಡಿಸಲಾಶಯ ಬೇಡಿದ ಪ್ರಭುವೆ. ಪವಡಿಸಲಾಶಯ ಬೇಡಿದ ಪ್ರಭುವೆ. ಕಡಲ ಮಡಿಲಿ ನೀವು ಸ್ವಾಮಿ. ಓಹೋ, ಸ್ವಾಮಿ ನಿದ್ರಿಸುವುದಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ನಾನು ನಿಮಿಷ ಚಕ್ರಾಯುಧ ನೀಲಸಕ ಬ್ರಹ್ಮಾಂಡ ಪಾಲ ಚಕ್ರಾಯುಧ ನೀಲಸಕ ಬ್ರಹ್ಮಾಂಡ ಪಾಲ ವೇದ ಇಮಲ ಸಾರ ವಿಮಲ ತೀರ್ಥಿ ಸಾಲ ವೇದ ಇಮಲ ಸಾರ ವಿಮಲ ಕೀರ್ತಿ ಸಾಲ ಸಾಧು ಜನರ ಶೀಲ ಪಾಲ ದೇವಾದಿ ದೇವಾ ಸಾಧು ಜನರ ಶೀಲ ಪಾಲ ದೇವಾದಿ ದೇವಾ ಯುಧ ನೀಲ ಸಕ ಬ್ರಹ್ಮಾಂಡ ಪಾಲ ಬ್ರಹ್ಮಾಂಡ ಪಾಲ ಬ್ರಹ್ಮಾಂಡ ಪಾಲ. ಕೃಷ್ಣ ಪರಮಾತ್ಮ, ನಿಮ್ಮ ಭಕ್ತರಾದ ನಮ್ಮನ್ನು ಉದ್ಧಾರ ಮಾಡು ತಂದೆ. ಏನಿ ಭವನದ ವೈಭವ
ಕೆತ್ತಿಹ ಕಂಬಗಳ ತಳತಳಿಸಿರ್ಬುದು ಮನಕಿ ಭವನ ಚಿತ್ರ ವಿಚಿತ್ರದಿ ಕೆತ್ತಿಹ ಕಂಬಗಳ ತಳತಳಿಸಿರ್ಬುದು ಮನಕಿ ಭವನ ಕೃಷ್ಣನ ಭವನವು ಎನಗತ ಕೃಷ್ಣನ ಭವನವು ಎನಗ ಸಾಟಿಗೆ ಸಾಧು ಸಜ್ಜನರ ಸಾಧಿಗೆ ಸಮಬಲ ಸಾಧು ಸಜ್ಜನರ ಸಾಧಿಗೆ ಸಮಬಲ ಸಂಭ್ರಮ ಯದುವರನ ವರವನು ಪಡೆದು ಮೆರೆಯಲೆಂದು ದಿನ ಒದಗಿತು ನೋಡಲಿತು ಸಂಭ್ರಮ ನೋಡಲಿತು ಸಂಭ್ರಮ ನೋಡಲಿತು ಸಂಭ್ರಮ ಏನಿ ಭವನದ ವೈಭವ ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದು ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗರದು ಮಳೆ ಬರುವಂತೆ ಭಾಷ್ಯವಾಗುತ್ತಿರುವುದಲ್ಲ. ಆಹಾ, ಯಾವ ಶಿಲ್ಪಿಯ ಕೈಚಾತುರ್ಯ! ವರುಣಿಸಲು ಅಸದಳ, ವರುಣಿಸಲು ಅಸದಳ. ಚೆ 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 ಚೆ, ನನಗೆ ಆ ತರದ ಭ್ರಾಂತು. ಕೃಷ್ಣ, ಇದೆಲ್ಲವೂ ನಿನ್ನ ಮಾಯೆ ಅಲ್ಲದೆ ಬೇರೇನೂ ಇಲ್ಲ. ಇರಲಿ. ಓಹೋ, ಸಾರ್ಥಕಿಯೂ ಇಲ್ಲೇ ಇರುವುದು. ಓಹೋ, ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿ, ಓರೆ ನೋಟ ಬೀರುವ ಕುಡಿಗಣ್ಣಿನ ಕಡೆ ನೋಟ. ಈ ವಾರಾಂಗಿನಿಯರನ್ನು ನೋಡಿದರೆ ನಾನೇ ಒಂದು ಬಾರಿ ಬಿಗಿದಬ್ಬಲೆ. ಭಲೆ ಭಲೆ.
ಬಾಲಕೆ. ಛೆ 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 ಛೆ, ನನಗೆ ಆ ತರದ ಭ್ರಾಂತು. ಕೃಷ್ಣ, ಇದೆಲ್ಲವೂ ನಿನ್ನ ಮಾಯಲ್ಲದೆ ಬೇರೇನೂ ಇಲ್ಲ. ಇರಲಿ. ಓಹೋ, ಸಾರ್ಥಕಿಯೂ ಇಲ್ಲ ಇರುವನು. ಸಾರ್ಥಕಿ ಕೃಷ್ಣನಲ್ಲಿ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನು ಸ್ವಲ್ಪ ಕಾಲದಲ್ಲಿ ಎಚ್ಚರಗೊಳ್ಳುವರು. ಸುಯೋಧನ, ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಒಂದು ಮಾತಿದ ಸಾರ್ಥಕಿ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುತ್ತೀವಿ. ಸರಿಯಾದ ಮಾತು ಸಾರ್ಥಕಿ. ಈ ಬಾರಿ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿಬಿದ್ದಿರುವನು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಅಕ್ಷೋಣಿ ಸೈನ್ಯವೇ ನಮ್ಮ ಕೈ ಸೇರಿದಂತೆ ಸರಿ ಆಗಬಹುದು. ನಾಟಕ ಚೆನ್ನಾಗಿ ಬರ್ತಾ ಇದೆ. ಕಲಾವಿದರು ಇದನ್ನೆಲ್ಲ ಮಾಡಿದ್ರೆ ನಾಟಕ ಕೆಟ್ಟೋಯ್ತದೆ. ದಯಮಾಡಿ ಇದನ್ನೆಲ್ಲ ಮಾಡಬೇಡಿ. ಇದು ಪಾದಪಾಸ್ವ. ಭೂಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಇದು ಅಸಂಭವ, ಅಪಮಾನ. ನನಗೆ ಯೋಗವಾದ ಭಾಗ ಶಿರೋಭಾಗ, ಅಲ್ಲಿಯೂ ಪೀಠಗಳಿವೆ. ನಾನು ಅಲ್ಲೇ ಕುಳಿತುಕೊಳ್ಳುವೆನು.
ಅರಣ್ಯವಾಸವ ನಿನ್ನ ಜ್ಞಾನುಸಾಲನೆ ಅರಣ್ಯವಾಸವ ನಿನ್ನ ಜ್ಞಾನುಸಾಲನೆ ಅರಣ್ಯದಿ ನಾವು ಕಳೆದವ ದೇವಾ ಆನಂದದಿ ನಾವು ಕಳೆದೆವ ದೇವ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ತೊರಗಿಸೋ ದೇವ ಧರ್ಮದಿ ರಾಜ್ಯವ ತೊರಗಿಸೋ ದೇವ ಕರುಣಾಳು ತೋರಿ ಕನಿಕರಿಸೋ ದೇವ ಕರುಣಾಳು ತೋರಿ ದೇವ ಕರುಸನವಾನಿ ತೋರಯ್ಯ ದೇವ ಕರ ಮುಗಿದು ಕರುಣಾಳು ಸಾರ್ಥಕಿ ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ನಿಮ್ಮ ಪ್ರಾಣಸಖ? ನಿಮ್ಮ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾರ್ಥಕಿ? ನಮಗೆ ಹೇಳಲು ಅದನ್ನು ಬಾಯಿ ಬಾರದು. ನೀವೇ ನೋಡುವಂಥವರಾಗಿ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಇದೆಂಥ ವಿಳಂಬರೇ ಪಾರ್ಥ? ಇದು ಹಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮುರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದ ವಿಷಯವೇ. ಯುಧಿಷ್ಠರನ್ನು ತನ್ನನ್ನಾಳುವರು ಸಹೋದರರೊಂದಿಗೆ ಪಾಂಚಾಲಿ ಸಂಗಡ ಮತ್ತೊಂದು ಸಾರಿ ವನವಾಸ ಕೊಟ್ಟರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಬಳಿಕವೇ ನಾನು ಹೊರಟಿದ್ದು. ನಮ್ಮ ಸುದೇಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದನು ಪಾರ್ಥ. ಸುಯೋಧನ, ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಭಾವಾನುರೂಪವಾದ ಫಲವು ಅವರವರಿಗೇ ದೊರಕೋದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವಾರು ಮಂದಿ ರಾಜರ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿ ಪಾದ ತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು ಸುಯೋಧನ. ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಂದಿರು. ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿತಿರುವುದೆಂಬುದನ್ನು ನೀವು ಮರೆತರೂ ನಾವು ಮರೆಯುವುದಿಲ್ಲ. ಈ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಅಸತ್ಯದ ಮಾರ್ಗದ ಕಡೆ ನಡೆಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ದು ಮೃತ್ಯುವನ್ನರಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ. 3 ಲೋಕದ ಮಂಗಳವು ನಿನ್ನಲ್ಲಿ ಅಡಗಿದೆ ಪರಮಾತ್ಮ. ಅಂಧಕಾರ ಅರಿಸಿ ನಿನ್ನ ಸುಂದರವಾದನವದೋರ ಹರಿ ಅಂಧಕಾರ ಅರಿಸಿ
ವದನವ ತೋರ ಹರಿ ಅಂಧಕಾರ ಹರಿಸಿಯೇ ಸಿಂಧು ಚಯನೆ ನಿನ್ನ ಮಂದಾಸವ ಬೀರಿ ಮುರಗರಿ ಸಿಂಧು ಚಯನೆ ನಿನ್ನ ಮಂದಾಸವ ಬೀರಿ ಮುರಗರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ ಅಂಧಕಾರ ಹರಿಸಿ ಹರಿಸಿ ವರಸೌರೆ ಕಲಿಸರ್ವತ ಮುಖ ತೋರಿ ಭಕ್ತರ ಮರೆ ಆಲಿಸಿ ವರಸೌರೆ ಕಲಿಸರ್ವತ ಮುಖ ತೋರಿ ಭಕ್ತರ ಮರೆ ಆಲಿಸಿ ಮೌನವ ಕಳೆದು ಮಾನವ ಜೀವರ ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಪರಯ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ ಅಂಧಕಾರ ಹರಿಸಿ ಹರಿಸಿ ಜನಾರ್ದನ ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಮಾರ್ಗದ ಕಡೆ ನಡೆಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ದು ಮೃತ್ಯುವನ್ನರಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ. ಮೂರು ಲೋಕವು ಮಂಗಳ ಕಾರ್ಯವು ನಿನ್ನಲ್ಲಿ ಅಡಗಿದೆ. ಯಾರು? ಧನಂಜಯ ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಸೌಖ್ಯವೇ? ಈ ನನ್ನ ಚರಣದಡಿಯಲ್ಲಿ ಏಕೆ ಕುಳಿತೆ? ಪಾತ್ರದಲ್ಲಿ ಪೀಠಗಳೂ ಇರಲಿಲ್ಲ. ವಾಸುದೇವ, ನಿನ್ನ ಚರಣಕಮಲವೇ ನನಗೆ ವಾಸಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ ಹೋ ಹೋ ಭಾವ ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಬಾವಾ ಬಾಮ್ಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶದರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆಗಿದ್ದರು ಎಚ್ಚರನಾಗದೇ ಇದ್ದು ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದೊಡನೆ ಎಚ್ಚರವಾದೆಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನ ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಹೇತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ? ಕೃಷ್ಣ ಬೋರ್ಗರೆವ ಕಾಡ್ಗಿಚ್ಚಿನಂತೆ ಕುರುಪಾಂಡರ ಅಕ್ರಮ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸುಯೋಧನ, ಯುದ್ಧವೇ? ಯುದ್ಧ?
ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಸುಯೋಧನ, ಕೃಷ್ಣ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವನಾಗೆ ನಿರಾಜೆ ಹಾಜೆಗೋ ನಿರಾಜೆ. ಸುಯೋಧನ, ಕೃಷ್ಣ ಬರದ ಗಂಡ ಪ್ರಣಯ ಸಂತಾಪ ದುರಿತ ಬೇಗವೋ ಈ ಹಠ ಸಮರತ ಅನುಚಿತ. ಬರದ ಗಂಡ ಪ್ರಣಯ ಲಾಭವ್ಯಾರಿಗೋ. ಹನುಜರಲ್ಲಿ ಹೋದವೆಸಗಿ ಭರತ ಭೂಮಿ ಹಾಳ ಬಯಸಿ. ಹನುಜರಲ್ಲಿ ಹೋದವೆಸಗಿ ಭರತ ಭೂಮಿ ಹಾಳ ಬಯಸಿ ಒಂದು ಬಾಳಗರ ಕಾದಿಂದ ಬಂದು ಬಾಳಗರ ಗದಿಂದ ಮಾರಣವೋ ಮಾಡಬೇಡ ಭ್ರಾಂತನಾಗಿ ಮಾರಣವೋ ಮಾಡಬೇಡ ಭ್ರಾಂತನಾಗಿ ಬರದ ಗಂಡ ಪ್ರಣಯ ಸಂತಾಪ ದುರಿತ ಬೇಡವೋ ಈ ಹಠ ಸಮರದ ಅನುಚಿತ. ಬರದ ಗಂಡ ಪ್ರಣಯ ಲಾಭವ್ಯಾರಿಗೋ. ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದ ವಿಚಾರವಾಗಿ ನಿನಗಿಂತಲೂ ಹೆಚ್ಚಿನ ಅನುಭವವು ಪ್ರತಿಶ್ರಮವು ನಮಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸು, ನಮ್ಮೀರ್ವರ ಬೇಡಿಕೆಯನ್ನು ಈಡೇರಿಸು. ಅಗ್ರಜ, ಪರಮಾತ್ಮ. ಅರ್ಜುನ,
ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದಲ್ಲ. ಹೌದು ಈ ಪರಮಾತ್ಮ. ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಬೇಕು ಪರಮಾತ್ಮ. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ನೀನು ವೀರನು, ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನೇ ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸದಂತಾಗುವುದು ಯದುಪತಿ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಶವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡರೆ ಆತನು ನಿನಗಿಂತಲೂ ಚಿಕ್ಕವನು. ಯುದ್ಧ ಮಾತ್ರಕ್ಕೆ ಆತನಿಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಹ, ಹ, ಹ. ಹೀಗೆ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ಹಿಮುಖನು ನಿರರ್ಥಕನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಪಾರ್ಥ? ಕೃಷ್ಣ, ನೀನು ಹೇಳಿದಂತೆ ಅರ್ಜುನನೇ ಮೊದಲು ಕೇಳಿಕೊಳ್ಳಲಿ. ಅರ್ಜುನ, ನಿನ್ನ ಅಭಿಷ್ಟವೇನು? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತನು, ನಿರಾಯುಧನು ಈತನೋರ್ವನಿಂದ ಏನಾಗಬೇಕು? ಕೃಷ್ಣ, ನೀನು ಹೇಳಿದಂತೆ ಅರ್ಜುನನ ಪಕ್ಷವನ್ನೇ ನೀನೇ ವಹಿಸಿಕೊ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮರ ಸಹಿತವೇ ನಮ್ಮ ಕೈ ಸೇರಲಿ. ಬಲೆ ಸುಯೋಧನ, ಬಲೆ. ನಿನ್ನ ಸಾಹಸಕ್ಕೆ ತಕ್ಕದನ್ನು ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ನಡೆ. ಸ್ವಲ್ಪ ಹೀಗೆ ಹೋಗಿ ಭಲೆ ಕಪಟ ನಾಟಕ ಸೂತ್ರಧಾರಿ, ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದೂ ಭಾವಿಸಿದೆಯಾ? ಬಳಿರೇ ಕಣ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಸಮರ ಪ್ರಳಯ. ಬಳಿರೇ ಕಣ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಸಮರ ಪ್ರಳಯ. ಚತುರ್ದಾಹ ಪ್ರಚಂಡ ರಕ್ತ ಕೋಡಿಯರಿಸಿ ಮೃದು ತಾಂಡ ಮೃದು ಸಿಂಹನಾದ ಈ ಧರಣಿ ಸಾಸ ಚತುರ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ರಣದೋಳ್ ಪಾಂಡವರ ಆಯುಧವನ್ನು ತಿರುಚದಿರೆ ಪಾಂಡವರ ರಣದೆಂತು ಪಾಲಿಪೆಯೋ. ತಂತ್ರ ನೋಡುವೆ ನಿನ್ನ ಪಂಥ, ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಹು ಕಪಟಿ, ಬಹು ಪಕ್ಷಪಾತಿ. ಆ ಪಾಂಡವರೆಂದರೆ ಬಹುಮಮತೆ. ಈಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡಲೆಂದು ವಚನವೆತ್ತಿರುವೆ. ವಚನ ಭ್ರಷ್ಟನಾದೇ ಜೋಕೆ. ಮತ್ತೆ ಸಮರ ಭೂಮಿಯಲ್ಲಿ ಸಂಧಿಸೋಣ. ಆಗ ತೋರುವೆ
ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು ಆಹಾ, ನಾವಿನ್ನು ಬರುತ್ತೇವೆ. ಭಲೆ ಭಲೆ ಸುಯೋಧನ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡಿದೆನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮನನಾದ ಬಂಧು ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲ್ಯವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿ ಕರೆಗೆ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿ ಕರೆಗೆ. ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಕೃಷ್ಣ. ಪಾಂಡವ ವಿಜಯ ನಂದ ವಿನೋದ, ಇಂದಮ ಪಾಲಿನ ದೇವನೆನಿಸಿದ. ಪಾಂಡವ ವಿಜಯ ನಂದ ವಿನೋದ, ಇಂದಮ ಪಾಲಿನ ದೇವನೆನಿಸಿದ. ಧನ್ಯ ದೇವಾದೇವ ಪುಣ್ಯೋದಯದಿ, ಧನ್ಯ ದೇವಾದೇವ ಪುಣ್ಯೋದಯದಿ. ರಾಧಾ ರಮಣನು ವೈವತನಾದ, ರಾಧಾ ರಮಣನು ವೈವತನಾದ. ಅಭಯವನೇ ಅಭಯವನೇ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮನನಾದ ಬಂಧು ಭಗವಾನ್ ವಾಸುದೇವ್, ಸುಮ್ಮನಿರಪ್ಪ ನೀವು, ಯಾಕಪ್ಪ? ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಾಫಲ್ಯವಾಯಿತು. ಅರ್ಜುನ, ಎಂತ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬೀಸಿಟ್ಟು ವರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ದುರಂದೂರರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯದನು ನಿರಾರ್ಥಕನಾದ ನನ್ನನ್ನೇಕೆ ಕೇಳಿಕೊಂಡ ಪಾರ್ಥ? ಮಾಧವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದವನು ನೀನು. ನಿನ್ನನ್ನೇ ಹೊಂದಿರುವೆನು ಪರಮಾತ್ಮ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು.
ನಿರ್ಗತಿಗರಿಗೂ ರಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಸ್ತ್ರದ ಕಡಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಇಡೀ ಜಗತ್ತೇ ನೋಡುವುದಲ್ಲದೆ ಈ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನೆಲೆಯುವುದನ್ನು. ನೀತಿ ವರ್ಷದಲ್ಲಿ ಮಾನವನ ಜೀವನದ ಪ್ರತಿಷ್ಠಾಪನೆಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು ನೀನೇ ನೋಡಿವೆಂತೆ ಪರಮಾತ್ಮ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆ ಅಲ್ಲ, ಅಂತ ದೈವಾತ್ಮದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ಮಾಧವ ನಿನ್ನಯ ದಯದಿ ಒಂದುವೆ ನಾಮಜಯ ಇಲ್ಲದ ಜಗತಿ ಮುರಕರಿ ನೀನಯ ಒಲುಮೆಯ ಫಲದಿ. ಮಾಧವ ನಿನ್ನಯ ದಯದಿ. ಪರಮಾತ್ಮ, ಅರ್ಜುನ, ಮಾಧವ ನಿನ್ನಯ ದಯದಿ ಒಂದುವೆ ನಾಮಜಯ ಇಲ್ಲದ ಜಗತಿ ಮುರಕರಿ ನೀನಯ ಒಲುಮೆಯ ಫಲದಿ. ಮಾಧವ ನಿನ್ನಯ ದಯದಿ. ಕಾತುರವೇ ನಗೆ ವಿಜಯ ವಿಜಯ, ಕಾತುರವೇ ನಗೆ ವಿಜಯ, ಕರದೊಳು ಗಾಳಿಗೆ ದುಡದಿ ರಜೆಡೆದಿರು ಜೋಗೆ ಕಡುದಿರಲಿ ನೆನೆಸೆ. ಕಾತುರವೇ ನಗೆ ವಿಜಯ ವಿಜಯ, ಕಾತುರವೇ ನಗೆ ವಿಜಯ. ಧನಂಜಯ, ಪರಮಾತ್ಮ, ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕಹತನು ನೀನೆ. ವಿಜಯಕ್ಕೆ ಕಾರಣ ಕಹತನು ನೀನೆ. ಸಾಗಿಸು ಕಾಲವ ಭಯಕ್ಕೆ ತಗಲಿ. ಸಾಧನೀನದು ಸಾಧಿಸುತ್ತವ ನಾನು. ಸಾಧನೀನದು ಸಾಧಿಸುತ್ತವ ನಾನು. ಮಾಧವ ನಿನ್ನಯ ದಯದಿ ಒಂದುವೆ ನಾಮಜಯ ಭಯವಿಲ್ಲದ ಜಗತಿ ಮುರಕರಿ ನೀನಯ ಒಲುಮೆಯ ಫಲದಿ. ಮಾಧವ ನಿನ್ನಯ ದಯದಿ. ಪಾರ್ಥನೆ ನಯಯಿತವ ಸತತವು ನಾಮ. ಪರಮಾತ್ಮ, ಪಾರ್ಥನೆ ನಯಯಿತವ ಸತತವು ನಾಮ. ಫಲವಂತವು
ಸಾಧಿಸು ಕಾರ್ಯವ ಭಯವಿನ್ನೇತಕ್ಕೆ ಸಾಧಿಸು ಕಾರ್ಯವ ಭಯವಿನ್ನೇತಕ್ಕೆ ಕಾತುರವೇ ವಿಜಯ ವಿಜಯ ಕಾತುರವೇ ವಿಜಯ ಕರದೊಳು ದಾಂಡಿಗೆ ದೃಢದಿ ಜಗಗೆಡದಿರು ಜೋಗೆ ಕಳುದಿರ ನೀನೆನಿಗೆ ಕಾತುರವೇ ವಿಜಯ ವಿಜಯಕ್ಕೆ ಕಾರಣ ವಿಜಯ 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 ಅರ್ಜುನ, ಪರಮಾತ್ಮ, ನಿನ್ನ ಒಳ್ಳೆ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಹಿಚ್ಚೆಯಂತೆ ನಡೆಯುವುದೇ ನಿನ್ನ ಕರ್ತವ್ಯ. ನೀನು ನಡೆ, ನನ್ನ ಕರ್ತವ್ಯ. ನೀನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಆಜ್ಞೆ ಮಾಧವ.